ಹಾಯ್ ಫ್ರೆಂಡ್ಸ್, ರೈಸ್ ಕಿಚನ್ಗೆ ಸ್ವಾಗತ. ಇವತ್ತು ಬ್ಯಾಂಗ್ಳೂರ್ ದೊನ್ನೆ ಬಿರಿಯಾನಿ ರೀತಿಯಲ್ಲಿ ಒಂದು ಒಳ್ಳೆ ರುಚಿಯಾದ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬಿರಿಯಾನಿ ಮಾಡೋಕ್ಕೆ ನಾನು 3/4 kg ಮಟನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿಣ, ಒಂದು ಅರ್ಧ ಕಪ್ಪು ಮೊಸರು ಹಾಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ, 1.5 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಾನು 1 ಅವರ್ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನಿಮ್ಗೇನಾದ್ರು ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಇದನ್ನ ಮ್ಯಾರಿನೇಟ್ ಮಾಡಿ ಇಡಬೇಕು. ಕರ್ಡ್ ಹಾಕೋದ್ರಿಂದ ಮಟನ್ ಚೆನ್ನಾಗಿ ಟೆಂಡರೈಸ್ ಆಗುತ್ತೆ. ಬಿರಿಯಾನಿ ಮಾಡಲಿಕ್ಕೆ ನಾನಿವತ್ತು ಒಂದು ಅರ್ಧ kg ಅಷ್ಟು ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ. ನಾನು 3/4 kg ಅಷ್ಟು ಮಟನ್ ರೈಸ್ನ ನಾನು ಒಂದು 15 ಮಿನಿಟ್ಸ್ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಬಿರಿಯಾನಿ ಮಾಡಲಿಕ್ಕೆ ಗರಂ ಮಸಾಲಗಳು ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ, ಲೆಮನ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಕಸೂರಿ ಮೇಥಿ, ಸ್ವಲ್ಪ ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಗರಂ ಮಸಾಲ ಪೌಡರ್ ಇಲ್ಲ ಅಂದರೆ ಬಿರಿಯಾನಿ ಮಸಾಲ ತೊಗೊಂಡ್ರೂ ಆಗುತ್ತೆ. ಆಮೇಲೆ ಕೊರಿಯಂಡರ್ ಲೀವ್ಸು ಮತ್ತು ಮಿಂಟ್ ಲೀವ್ಸು ಅದೆರಡು 1 ಕಪ್ ತೊಗೊಂಡಿದ್ದೀನಿ. ಆಮೇಲೆ 3 ದೊಡ್ಡ ಈರುಳ್ಳಿ, ಸಣ್ಣ ಈರುಳ್ಳಿ ಆದರೆ ಒಂದು 4 ಈರುಳ್ಳಿ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣಸಿನ್ಕಾಯಿನ ಒಂದು ಪೇಸ್ಟ್ ಮಾಡ್ಕೊಬೇಕು. ಅದರ ಜೊತೆ ನಾನು ಸ್ವಲ್ಪ ಚಕ್ಕೆ ಲವಂಗ ಇದ್ರದ್ದು ಅರ್ಧನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಬಾಕಿದನ್ನ ಮಸಾಲ ಮಾಡಬೇಕಾದ್ರೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲದಲ್ಲಿ ನಾನು ಚಕ್ಕೆ ಒಂದು ಅರ್ಧ ತೊಗೊಂಡಿದ್ದೀನಿ, ಆಮೇಲೆ ಲವಂಗ ಒಂದು 3 ಲವಂಗ, ಏಲಕ್ಕಿ ಒಂದು 3 ಹಾಕ್ಕೊಳ್ತಾ ಇದ್ದೀನಿ. ಬಾಕಿ ಇರೋದು ನಾವು ಮಸಾಲ ಮಾಡುವಾಗ ಹಾಕ್ಕೊಳ್ಳೋಣ. 4 ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ, ಅದಕ್ಕೆ ನಾನು 4 ತೊಗೊಂಡಿದ್ದೀನಿ. ಮೆಣಸೇನಾದರೂ ಖಾರ ಕಮ್ಮಿ ಇದ್ದರೆ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 1 ಕಪ್ಪು ಕೊತ್ತಂಬರಿ ಸೊಪ್ಪು, 1 ಕಪ್ಪು ಪುದೀನ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿಯಾಗಿ ಹಾಕೋಬೋದು ನೀವು, ಆದರೆ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ತುಪ್ಪ, ಆಮೇಲೆ ಗರಂ ಮಸಾಲಗಳು ಹಾಕ್ಕೊಳ್ತಾ ಇದ್ದೀನಿ, 1.5 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಇದೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳೋಣ, ಸ್ಲೈಸ್ ಮಾಡಿರೋದು ಸಣ್ಣದಾಗಿ. ಇದು 3 ಈರುಳ್ಳಿ, ಸ್ವಲ್ಪ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಂ ಈರುಳ್ಳಿ ಆದರೆ ಒಂದು 4 ಈರುಳ್ಳಿ ತೊಗೊಳ್ಳಿ. ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು. ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ಸೊ ನೋಡ್ಕೊಂಡು ಎಷ್ಟು ಬೇಕು ಅಂತ ಹಾಕ್ಕೋಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಬೇಕಾದ್ರೆ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ, ಈಗ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ರೀನ್ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್. ಗರಂ ಮಸಾಲ ಇಲ್ಲ ಅಂದರೆ ಬಿರಿಯಾನಿ ಮಸಾಲನೂ ಹಾಕೋಬೋದು. 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಮಟನ್, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 3/4 kg ಇದೆ. ಇದನ್ನ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಒಂದು 4-5 ವಿಷಲ್ ನಾನು ಇಟ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಮಾತ್ರ ನೀರು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಮೊಸರೆಲ್ಲ ಹಾಕಿದ್ರಿಂದ ನೀರು ಬಿಟ್ಕೊಳ್ಳುತ್ತೆ.
ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಮಿಕ್ಸಿಗೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಈಗ ಒಂದು 5 ವಿಶಿಲ್ ಅಷ್ಟು ಇಟ್ಕೊಂಡು ಬೇಯಿಸ್ಕೊಳ್ಳೋಣ. 5 ವಿಶಿಲ್ ಆಗಿದೆ, ನೋಡೋಣ. ಗ್ರೇವಿ ಎಲ್ಲ ಚೆನ್ನಾಗಾಗಿದೆ, ಇದು ಬೆಂದಿದೆ. ಒಂದು 80-85% ಅಷ್ಟು ಮಟನ್ ಬೆಂದಿರಬೇಕು. ಈಗ ನೋಡಿ ಎಲ್ಲ ನೀರೆಲ್ಲ ಬಿಟ್ಕೊಂಡಿದೆ. ನಾನು ಬರೀ 1/2 ಕಪ್ ಹಾಕಿದ್ದೆ ನೀರು, ಬಟ್ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಒಂದು 1.5 ಗ್ಲಾಸಸ್ ನೀರು ಇರ್ಬೋದು. ಈಗ ಇದು ನೋಡ್ಕೊಂಡು ನಾವೀಗ ನೀರು ಹಾಕೊಬೇಕು. 3 ಗ್ಲಾಸ್ ಅಕ್ಕಿಗೆ 4.5 ಗ್ಲಾಸ್ ಅಷ್ಟು ನೀರು ಸಾಕು. ನಾನು ಒಂದು 15 ನಿಮಿಷ ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಾ ಸಾಂಬಾರ್ ರೈಸ್ ಬೇಗ ಬೇಯುತ್ತೆ, 1 ವಿಶಿಲ್ ಇಟ್ಕೊಂಡ್ರೆ ಸಾಕು. 3 ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ. ಟೋಟಲ್ ಒಂದು 4.5 ಗ್ಲಾಸ್ ಅಷ್ಟು ನೀರಿದೆ ಇದರಲ್ಲಿ. ನೀರನ್ನ ನಾನು ಸ್ವಲ್ಪ ಬಿಸಿ ಮಾಡಿ, ಅಂದರೆ ಕುದಿಯೋ ನೀರನ್ನ ಹಾಕೊಂಡಿದ್ದೀನಿ. ಸೊ ನೀರು ನೋಡಿಕೊಂಡು ನೀವು ಎಷ್ಟು ಅಂತ ಹಾಕೊಳ್ಳಿ. ಸೊ 3 ಗ್ಲಾಸ್ ಅಕ್ಕಿಗೆ 4.5 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ಈಗ ಸೋಪ್ ಮಾಡಿರೋ ಅಕ್ಕಿನ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. 2 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಹಾಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. 1 ವಿಶಿಲ್ ಇಟ್ಕೊಳ್ಳೋಣ. ಜೀರಾ ಸಾಂಬಾರ್ ರೈಸ್ ಬೇಗ ಬೇಯುತ್ತೆ, ಅದಲ್ಲದೆ ನಾನು 15 ಮಿನಿಟ್ಸ್ ಸೋಕ್ ಮಾಡಿದ್ರಿಂದ 1 ವಿಶಿಲ್ ಸಾಕು. ನೀವೇನಾದ್ರು ಕುಕ್ಕರ್ ಯೂಸ್ ಮಾಡಿದ್ರೆ ಪಾತ್ರೆಯಲ್ಲಿ ದಮ್ ಬಿರಿಯಾನಿ ಮಾಡೋದಾದ್ರೆ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10-12 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಾನೀಗ 1 ವಿಶಿಲ್ ಇಟ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. 1 ವಿಶಿಲ್ ಆಗಿದೆ, ನೋಡೋಣ ರೆಡಿ ಇದೆಯಾ ಅಂತ. ಬಿರಿಯಾನಿ ರೆಡಿ ಇದೆ, ನೋಡ್ತಿದ್ರಲ್ಲ, ಒಳ್ಳೆ ಘಮ ಬರ್ತಾ ಇದೆ. ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಬಿರಿಯಾನಿ ರೆಡಿ ಇದೆ. ಇದನ್ನು ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.